ನಾನು ಹೋಗ್ತಿದ್ದೆ, ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಕರ್ಕೊಂಡು ಹೋಗ್ತಾ ಇದ್ದೆ. ಅವ್ರು ನನ್ನ ಜೊತೆ ಬರ್ತಾಯಿದ್ರು, ಆದರೆ ಬಟ್ ನಾನೇ ನಡಬರ್ಕ ದಾರಿಯಲ್ಲಿ ಬಿಟ್ಟು ಹೋದರು. ಆದರೆ ಅಣ್ಣ ಬರ್ತೀನಿ ಅಂತ ಫೋನ್ ಹಚ್ಚಿ ಬಂದ. ಇವನೇನು ಮಾಡ್ತಾ ಇದ್ದಾನೆ? ಅವಾಗ ನಾವಿಬ್ಬರು ಜೊತೆಗೆ ಹೋಗ್ತಾ ಇದ್ವಿ, ಬಸ್ ಸ್ಟ್ಯಾಂಡಲ್ಲಿ ನಡ್ಕೊಂತ ಹೋಗ್ತಾ ಇದ್ವಿ, ಮಾತಾಡ್ಕೊಂತ. ದೇವ್ರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ. ಬಸ್ಸಲ್ಲಿ ಫುಲ್ ರಶ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು ರಶ್ ಇತ್ತು, ಅದಕ್ಕೆ ನಿಂತ್ಕೊಂಡು ಹೋದೆ ನಾನು. ಅಂತೂ ಇಂತೂ ದೇವ್ರು ಶನಿವಾರ ಮಾಡೇ ಬಿಟ್ಟೆ. ದೇವ್ರಿಗೆ ಬಂದೆ. ಇವಾಗ ನೋಡಿದ್ರೆ ತೆಳಗಿಳಿದು ನೋಡಿದೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೆ. ಇದೇ ನೋಡ್ರಿ ದೇವ್ರ ಬಸ್ ಸ್ಟ್ಯಾಂಡ್. ಹಾಗೆ ಬರ್ತಾ ನಮ್ಮ ಅಂಗಡಿಯಲ್ಲಿ ಬಂದೆ. ಇದೇ ನಮ್ಮ ಅಂಗಡಿ, ನಮಗೆಲ್ಲ ಗೊತ್ತಾಗೋಯ್ತು. ಈಗ ತಾನೇ ಓಪನ್ ಮಾಡ್ತಾ ಇದ್ದೀನಿ. ಈಗ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ನಮ್ಮ ಅಂಗಡಿ. ಇದರಲ್ಲಿ ಮ್ಯಾನ್ಸ್ ವೇರ್ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ಅಂತ ತೋರಿಸ್ತಾ ಇದ್ದೀನಿ. ಇದು ಎಂಟ್ರಿಂಗ್ ನಮ್ಮ ಅಪ್ಪು ಬಾಸ್ ಫೋಟೋ ಇದೆ. ಇಡೀ ಸುತ್ತ ಕ್ರಾಕ್ಸ್ ಇದ್ದಾವೆ ಎಲ್ಲ. ಇವಾಗ ಬಂದು ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ತಾ ಇದೆ. ಇವಾಗ ನಮ್ಮ ಅಪ್ಪು ಬಾಸ್ಗೆ ಪೂಜೆ ಮಾಡಿ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಅದರಲ್ಲಿ ನಮ್ಮ ಬ್ರೋ ಬರ್ತೀನಿ ಅಂತ ಹೇಳಿದರು. ನಮ್ದು ಒಂದು ಆನೆ ಇದೆ, ಅವ್ರ ಜೊತೆ ಮಾತಾಡ್ಕೊತ ಇದ್ದೆ. ಮಾತಾಡಿ ಟೈಮ್ ಸಾಯಂಕಾಲ ಆಯಿತು. ಆವಾಗ ನಮ್ಮ ಜಲಾಳಿಗೆ ಬರ್ಬೇಕಂತೇಳಿ ಇಲ್ಲಿ ಗಂಧ ಬಸ್ ಇತ್ತು, ಅದರ ಹತ್ತಿ ಬಂದೇ ಬಿಟ್ಟೆ ವಾಪೀಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.